ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ರೆ ಹುಷಾರ್. ಸಿಎಂ ಬದಲಾವಣೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಡಿಕೆಶಿ ಸ್ವಾಮೀಜಿ ಅಸ್ತ್ರಕ್ಕೆ ಸಿಡಿದೆದ್ದ ಅಹಿಂದ ಪಡೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಉಗ್ರ ಹೋರಾಟ ನಡೆಯುತ್ತೆ. ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಅಹಿಂದ ಸಂಘಗಳ ನಿರ್ಧಾರ. ಈಗಾಗಲೇ ಈ ಸಂಬಂಧ ಸಭೆ ನಡೆಸಿರುವ ನಾಯಕರು. ಅಹಿಂದ ಸಂಘ ಅಧ್ಯಕ್ಷ ಪ್ರಭುಲಿಂಗ ದೊಡ್ಡೋಣಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘ ವಾರ್ನಿಂಗ್ ಮಾಡಿದೆ. ಸಿದ್ದರಾಮಯ್ಯ ಮುಖ ನೋಡಿಕೊಂಡು ವೋಟ್ ಹಾಕಿದ್ದೀವಿ, ಸಿದ್ದು ಮುಖ ನೋಡಿಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ, ಅವರನ್ನ ತೆಗೆಯುವ ದುಸ್ಸಾಹಸ ಬೇಡ ಎಂಬ ನೇರ ಸಂದೇಶ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು. ಸಿಎಂ ಬದಲಾದ್ರೆ ಕಾಂಗ್ರೆಸ್ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ ಅಹಿಂದ ಸಂಘ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಾದ ಮೇಲೆ ಒಂದು ವಿಚಾರಗಳು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಯ್ತಾ, ಸಿಎಂ ಬದಲಾವಣೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ ಅಹಿಂದ ಪಡೆ. ಡಿಕೆಶಿಯ ಸ್ವಾಮೀಜಿ ಅಸ್ತ್ರಕ್ಕೆ ಈಗ ಸಿಡಿದೆದ್ದಿದ್ದಾರೆ ಅಹಿಂದ ಪಡೆಗಳು. ಎಲ್ಲಾದ್ರೂ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಇನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಅಹಿಂದ ಸಂಘಗಳು ನಿರ್ಧಾರ ಮಾಡುತ್ತೆ. ಈಗಾಗಲೇ ಈ ಸಂಬಂಧ ಸಭೆ ನಡೆಸಿದ್ದಾರೆ ನಾಯಕರು. ಇನ್ನು ಅಹಿಂದ ಸಂಘದ ಅಧ್ಯಕ್ಷ ಪ್ರಭುಲಿಂಗ ದೊಡ್ಡೋಣಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆಗಳು ನೇರವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಖವನ್ನ ನೋಡಿಕೊಂಡು ವೋಟ್ ಹಾಕಿದ್ದೇವೆ, ಹೀಗಾಗಿ ಸಿದ್ದರಾಮಯ್ಯನವರನ್ನ ಬದಲಾಗಿ ಬೇರೆ ಯಾರನ್ನ ತರುವಂತ ದುಸ್ಸಾಹಸ ಬೇಡ ಅಂತ ಒಂದು ರೀತಿಯಾಗಿ ನೇರ ಸಂದೇಶವನ್ನ ನೀಟ್ಟಿದ್ದಾರೆ ಅಹಿಂದ ಸಂಘಟನೆಗಳು. 5 ವರ್ಷವರೆಗೂ ಕೂಡ ಸಿದ್ದರಾಮಯ್ಯನವರೇ ಸಂಪೂರ್ಣವಾಗಿ ತಮ್ಮ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರಬೇಕು, ಹೀಗಾಗಿ ನಾವು ಸಿದ್ದರಾಮಯ್ಯನವರ ಮುಖ ನೋಡಿಕೊಂಡು ವೋಟ್ ಹಾಕಿದ್ದೇವೆ ಅಂತ ಈಗ ಅಹಿಂದ ಸಂಘಗಳು ಕಿಡಿಕಾರ್ತಿದ್ದಾವೆ. ಸಿಎಂ ಎಲ್ಲಾದ್ರೂ ಬದಲಾದ್ರೆ ಕಾಂಗ್ರೆಸ್ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಂತೆ. ಏನೋ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದೆ ಅಹಿಂದ ಸಂಘಗಳು.